ಈ ಬೈಕ್ ಅಥವಾ ಕಾರ್ಗಳನ್ನ ನೋಡಿ ಇದನ್ನ ಶೋರೂಮ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇವು ಎತ್ತಿನ ಗಾಡಿ ಶರ್ಯತ್ತಿನ ಬಹುಮಾನಗಳದಾವ್ರಿ. ಅದರೊಳಗೆ ಮೊದಲ ಬಹುಮಾನ ಫಾರ್ಚುನರ್ ಅನ್ನ ನಮ್ಮ ಕರ್ನಾಟಕದ ಎತ್ತು ಹೆಲಿಕಾಪ್ಟರ್ ಬೈಜಾ ಗೆದ್ಕೊಂಡೈತಿ. ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ. ನಿನ್ನೆ ಸಾಂಗ್ಲಿ ಹತ್ರ ಡಬಲ್ ಮಹಾರಾಷ್ಟ್ರ ಕೇಸರಿ ಚಂದ್ರಹಾರ್ ಪಾಟೀಲ್ ಅವರು ನಡೆಸಿದಂತ ಭಾರತದ ಅತಿ ದೊಡ್ಡ ಎತ್ತಿನ ಬಂಡಿ ಶರ್ಯತ್ತು ಶ್ರೀನಾಥ್ ಕೇಸರಿ ಮೈದಾನದ ಬಹುಮಾನಗಳನ್ನ ನೋಡಿದ್ರ ಹುಚ್ಚಕ್ಕಿರಿ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 150 ಬೈಕ್ಗಳು, 2 ಫಾರ್ಚುನರ್, 2 ಥಾರ್, 7 ಟ್ರಾಕ್ಟರ್ ಗಳನ್ನ ಇಟ್ಟಿದ್ರು. ಒಂದು ಫಾರ್ಚುನರ್ ಅನ್ನ ಹೆಲಿಕಾಪ್ಟರ್ ಬೈಜಾ ಮತ್ತು ಬ್ರೇಕ್ ಫೇಲ್ ಬೈಜಾ ಗೆದ್ಕೊಂಡ್ರ ಇನ್ನೊಂದು ಫಾರ್ಚುನರ್ ಅನ್ನ ಲಕ್ಕನ್ ಅಂಡ್ ರಾಕಿ ಜೋಡೆತ್ತುಗಳು ಗೆದ್ಕೊಂಡವ್ರಿ. ಇವೆಲ್ಲ ಬಹುಮಾನಗಳನ್ನ ಗೆದ್ಕೊಂಡು ಹೋದವರು ಯಾವ ದೊಡ್ಡ ದೊಡ್ಡ ಶ್ರೀಮಂತರಲ್ರಿ, ಬದಲಿಗೆ ಬಡ ರೈತನ ಮಕ್ಕಳು. ಹರಕ್ ಅರ್ಬಿ ಹಾಕೊಂಡು ಹೊಲದೊಳಗೆ ನೇಗ್ಲಾ ಹೊಡೆಯೋ ರೈತ ಇವತ್ ಫಾರ್ಚುನರ್ ಒಳಗ ಅಡ್ಡಾಡತ ಅಂತಂದ್ರ ಇದಕ್ಕಿಂತ ಖುಷಿ ವಿಚಾರ ಏನೈತೆ ಹೇಳ್ರಿ. ಅಲ್ಲಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಒಂದೊಂದು ಆಟಗಳು ಫೇಮಸ್ ಅದಾವ್ರಿ. ಹಂಗ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದೊಳಗ ಅರತ್ ಪರತ್ ಅಥವಾ ಕೂಡು ಬಂಡಿ ಸ್ಪರ್ಧೆಗ ಬಹಳ ಮನ್ನೆನೇ ಐತಿ. ಈ ಕಡೆ ಯಾವ ಸಿನಿಮಾ ಹೀರೋ ಯಾವ MP ಮೇಲೆ ಬಂದ್ರು ಬರಲ್ಲ, ಅಷ್ಟು ಮಂದಿ ಈ ಶರ್ಯತ್ ನೋಡಕ್ ಬರ್ತಾರ. ಅದರೊಳಗ ನಮ್ಮ ಕರ್ನಾಟಕದ ಅಥಣಿ ತಾಲೂಕಿನ ಶಿರೂರಿನ ಬಾಳು ಹಜಾರೆ ಮಾಲೀಕತ್ವದ ಎತ್ತು ಇತ್ತೀಚೆಗೆ ದೊಡ್ಡ ಹೆಸರು ಮಾಡಕತ್ತೈತಿ. ಈ ಎತ್ತು ಮೈದಾನದೊಳಗ ಒಂದ ಹೆಜ್ಜೆ ಹಾಕಿದ್ರ ಒಂದ ನಾದ, ಒಂದ ಧೂಳಿನಾಲೆ, ಒಂದ ಜಯಘೋಷ. ಅದ ಹೆಲಿಕಾಪ್ಟರ್ ಬೈಜಾ. ಧೂಳಿನ ನಡುವೆ ಹೊಳೆಯುವ ಬಂಗಾರದ ಕಿರೀಟ, ಗಾಳಿ ಕೂಡ ಸ್ಪರ್ಧೆ, ಧೂಳಿನ ಕೂಡ ನಾಟ್ಯ. ಮಂದಿ ಹೃದಯದೊಳಗ ಬರೆದ ಹೆಸರು ಹೆಲಿಕಾಪ್ಟರ್ ಬೈಜಾ. ಈ ಎತ್ತನ್ನ ಅವರು 4 ವರ್ಷದ ಹಿಂದ 6.5 ಲಕ್ಷಕ್ಕೆ ತಂದಿದ್ರು. ಈಗ ಈ ಎತ್ತು ಕೋಟಿ ಬೆಲೆ ಬಾಳ್ತೈತಿ. ಹಂಗ ಶರ್ಯತ್ ಒಳಗ ನಿಮ್ಗೆ ಇಷ್ಟವಾದ ಎತ್ತ ಯಾವ್ದು ಅಂತೇಳಿ ಕಮೆಂಟ್ ಒಳಗ ತಿಳಿಸೋದನ್ನ ಮರಿಬೇಡ್ರಿ. ಸದಾ ನಿಮ್ಮೊಂದಿಗೆ ಸಿಂಪಲ್ ಸಿದ್ದು.